ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಇದೇ ಫೆಬ್ರವರಿ 7ಕ್ಕೆ ಹದಿಪತ್ರ ಅನ್ನುವ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಅದ್ಭುತವಾದ ತಂಡ ಮನರಂಜಿಸಲಿಕ್ಕೆ ಬರ್ತಿದ್ದಾರೆ. ಈಗ ಸದ್ಯ ನನ್ನ ಜೊತೆ ಜಾನ್ವಿ ವಿಶ್ವನಾಥ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ ಮೇಡಮ್. ಹದಿಪತ್ರ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಮ್ಮ ನಾಡಿನ ಕಥೆ ಹೇಳಲಿಕ್ಕೆ ಬರ್ತಿರುವಂಥ ಸಿನಿಮಾ ಮೇಡಮ್. ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಈ ಹದಿಪತ್ರ ಸಿನಿಮಾದಲ್ಲಿ ಹೇಗಿರುತ್ತೆ ಅಂತ? ನನ್ನ ಪಾತ್ರದ ಹೆಸರು ತ್ರಯಂಬಿಕಾ ಅಂತ. ಅಂದರೆ ಈಗ ಹಳ್ಳಿ ಹುಡುಗಿರು ನೋಡಿರ್ತೀರ, ಕೆಲವೊಂದು ಹುಡುಗಿರು ಏನು ಓದು ಬರಹ ಗೊತ್ತಿಲ್ಲದೆ ಬೇರೆ ಮನೆ ಕೆಲಸ ಮಾಡಿಕೊಂಡು ತಮ್ಮ ಜೀವನನ ಸಾಗಿಸ್ತಾ ಇರ್ತಾರೆ. ಆ ಥರದ್ದು ಒಂದು ಪಾತ್ರ. ಅದರಲ್ಲಿ ನಾನು ಗ್ಲಾಮ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಸಿನಿಮಾದ ಟ್ರೈಲರ್ ನೋಡಿದೆ ಮೇಡಮ್, ಕಂಪ್ಲೀಟ್ಲಿ ಒಂದು ಕಾಡಲ್ಲೇ ನಡೆಯುವಂಥ ಒಂದು ಕತೆ ಅನಿಸುತ್ತೆ. ಅಂದರೆ ಕಂಪ್ಲೀಟ್ಲಿ ಅಂದರೆ ಕಾಡಲ್ಲ, ಕೆಲವೊಂದು ಬೇರೆ ಬೇರೆ ಕಡೆ ಬರುತ್ತೆ. ಬಟ್ ಮೋಸ್ಟ್ ಆಫ್ ಸೀನ್ಸ್ ಮತ್ತು ಇಂಪಾರ್ಟೆಂಟ್ ಸೀನ್ಸ್ ಎಲ್ಲ ಕಾಡಲ್ಲಿ ಬರುತ್ತೆ, ಆ ಥರ. ಮುಖ್ಯವಾಗಿ ಹದಿಪತ್ರ ಅಂದ್ರೆ ಏನು ಮೇಡಮ್? ಅದನ್ನು ನೀವು ಡೈರೆಕ್ಟರ್ಗೆ ಕೇಳಿದ್ರೆ ಚೆನ್ನಾಗಿರುತ್ತೆ. ನಾನು ಹೇಳೋದಕ್ಕಿಂತ, ಯಾಕಂದರೆ ಅವರು ಕತೆನ ಬರೆದಿರ್ತಾರೆ, ಆದರೂ ತುಂಬ ಹಿನ್ನೆಲೆ ಅವ್ರಿಗೆ ಗೊತ್ತಿರುತ್ತೆ. ಅವರು ಅದನ್ನು ಡೀಪಾಗಿ ಹೇಳ್ಬೋದು. ನೀವು ಅದನ್ನ ಚಯನ್ ಸರ್ ಜೊತೆ ಡಿಸ್ಕಸ್ ಮಾಡಿ. ಫೆಬ್ರವರಿ 7 ಪ್ರೇಮಿಗಳ ದಿನ ಮುಂಚಿತವಾಗಿ ಸಿನಿಮಾ ಬಿಡುಗಡೆ ಆಗ್ತಿದೆ ಮೇಡಮ್. ಈ ಫೆಬ್ರವರಿ ನಿಮಗೆ ಎಷ್ಟು ಸ್ಪೆಷಲ್ ಅಂತ? ಈ ಫೆಬ್ರವರಿ ತುಂಬಾನೇ ಸ್ಪೆಷಲ್. ಈ ಫೆಬ್ರವರಿ ಅಲ್ಲ, ಈ ಫೆಬ್ರವರಿ ಮಂತ್ ನಿಮ್ಮ ಲೈಫಲ್ಲಿ ಎಷ್ಟು ವಿಶೇಷ, ಎಷ್ಟು ಏನೆಲ್ಲ ಇದು ಅಂದರೆ ಏನೆಲ್ಲ ಒಂದು ಮೆಮೊರೀಸು ಆ ಥರ? ಅಂದರೆ ನನಗೆ ಹದಿಪತ್ರ ರಿಲೀಸ್ ಆಗ್ತಿರೋದ್ರಿಂದ ಫೆಬ್ರವರಿ ನನಗೆ ಸ್ಪೆಷಲ್ ಅಂತ ಅನ್ಬೋದೇ ಹೊರತು ಬೇರೆ ಯಾವ ಕಾರಣನೂ ಇಲ್ಲ ನನಗೆ ಫೆಬ್ರವರಿ ಸ್ಪೆಷಲ್ ಆಗಿದೆ ಅಂತ ಹೇಳೋದಕ್ಕೆ. ಈ ವರ್ಷ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಒಂದು ಎಕ್ಸೈಟ್ಮೆಂಟ್ ಇದೆ, ಜನರ ರೆಸ್ಪಾನ್ಸ್ ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ಇದೆಲ್ಲ ಇರೋದ್ರಿಂದ ಈ ಫೆಬ್ರವರಿ ಮಂತ್ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಈ ಫೆಬ್ರವರಿ ಮಂತ್ ಓಕೆ ಮೇಡಮ್. ಇದು ಬಿಟ್ಟು ನಿಮ್ಮ ಜೀವನದಲ್ಲಿ ಫೆಬ್ರವರಿ ಅನ್ನೋದು ಈಗ ಆಲ್ಮೋಸ್ಟ್ ಫೆಬ್ರವರಿ ಮಂತ್ ಅಂತ ಬಂದ್ರೆ ನಮ್ಗೆ ಕಣ್ಮುಂದೆ ಬರೋದೇ ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ. ನಂಗೆ ಗೊತ್ತು, ನೀವು ಎಲ್ಲಾ ಕಡೆ ಹೋಗಿ ಅದಕ್ಕೆ ಬರ್ತೀರಾ ಅಂತ ಗೊತ್ತು. ನಾನು ಅದ್ರ ಬಗ್ಗೆ ಕೇಳಿದ್ದೆ. ಇಲ್ಲ ಅಂದ್ರೆ ಈಗ ಪ್ರೇಮಿಗಳಾದ್ರೆ ವಿಶೇಷ ಇರುತ್ತೆ. ನಾನು ಪ್ರೇಮಿ ಏನಲ್ಲ, ಹಾಗಾಗಿ ನನಗೇನು ವಿಶೇಷತೆ ಇಲ್ಲ. ಫೆಬ್ರವರಿ ತಿಂಗಳು ಅದು 14th ಡೇ, ಇಟ್ಸ್ ಸೇಮ್ ಆ್ಯಸ್ ಯೂಶುವಲ್. ಅದರ್ ಡೇ ಹೇಗಿರುತ್ತೋ ಆ ಡೇನು ಹಾಗೆ ಇರುತ್ತೆ, ನನಗೆ ಏನು ಡಿಫ್ರೆನ್ಸ್ ಇಲ್ಲ. ಅದು ಹಾಗೆ ಇರುತ್ತೆ ಗೊತ್ತು. ಬಟ್ ಅದನ್ನ ಒಂದು ವಿಶೇಷವಾಗಿ ಆ ಒಂದು ದಿನಾಚರಣೆನ ಆಚರಣೆ ಮಾಡ್ತಾರೆ. ಅಂದ್ರೆ ಪ್ರೇಮಿಗಳ ದಿನ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಮೇಡಮ್. ಅದು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದು ಆ ಪರ್ಸನ್ ಇಂಡಿವಿಜುವಲಿಗೆ ಬಿಟ್ಟಿದ್ದು. ಅವರು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಆ ರಿಲೇಷನ್ಶಿಪ್ಗೆ. ನನ್ನ ಕೇಳೋದಾದರೆ ನನಗೆ ಅದ್ರ ಮೇಲಿರೋ ಅಭಿಪ್ರಾಯ ಏನಂದರೆ, ನಾವು ನಿಜವಾಗ್ಲೂ ಒಂದು ವ್ಯಕ್ತಿನ ಇಷ್ಟಪಡ್ತಿದ್ದೀವಿ, ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂದರೆ ಪ್ರತಿದಿನ ನಮ್ಗೆ ಲವರ್ಸ್ ಡೇನೇ, ವ್ಯಾಲೆಂಟೈನ್ಸ್ ಡೇನೇ ನಮಗೆ ಪ್ರತಿದಿನ. ಅದಕ್ಕೆ ಅಂತ ಏನೋ ಸ್ಪೆಷಲ್ ಒನ್ ಡೇ ಇರಬೇಕು ಅಂತ ಏನು ನನಗೆ ಅನಿಸಲ್ಲ. ಹಾಗಾಗಿ ಅದು ಒಂದು ಡೇ ಅಷ್ಟೇ, ಅದು ಹಾಗೆ ಬರುತ್ತೆ ಹಾಗೋಗುತ್ತೆ. ಅದನ್ನೇ ಸ್ಪೆಷಲಾಗಿ ಅದನ್ನ ಒಂದು ದಿನನೇ ಸೆಲೆಬ್ರೇಟ್ ಮಾಡಬೇಕಂತ ಏನು ನನಗೆ ಅನಿಸಲ್ಲ. ಜಾನ್ವಿ ವಿಶ್ವನಾಥ್ ಅವರು ಸಿನಿಮಾ ಹೊರತುಪಡಿಸಿ ಏನು ಮಾಡ್ಕೊಂಡಿದ್ದೀರಿ ಅಂತ? ಇಲ್ಲ, ನಾನು ಫುಲ್ ಟೈಮ್ ಆರ್ಟಿಸ್ಟ್. ಏನು ಅಂದರೆ ಎಜುಕೇಷನ್ ಅದೆಲ್ಲ ಏನಾಗಿದೆ? ಇಂಜಿನಿಯರಿಂಗ್ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಹೌದು. ಎಷ್ಟು ಖುಷಿ ಕೊಡ್ತಿದೆ ನಟನೆ? ತುಂಬ ಖುಷಿ ಕೊಡ್ತಿದೆ. ಆ ಒಂದು ವಿಚಾರಕ್ಕೆ ಅಲ್ವಾ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಬೇರೆ ಎಲ್ಲೂ ಕೊಡದೇ ಇರೋ ಅಷ್ಟು ಖುಷಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದು ಕೊಡ್ತಿದೆ ಅನ್ನೋದ್ರಿಂದ ಈ ಫೀಲ್ಡಲ್ಲಿದ್ದೀನಿ. ಮನೇಲೆಲ್ಲ ಹೇಗೆ ಸಪೋರ್ಟ್ ಎಲ್ಲ ಹೇಗಿದೆ? ಯಾಕಂದ್ರೆ ಸಿನಿಮಾ ರಂಗಕ್ಕೆ ಒಂದು ಹೆಣ್ಣು ಹೋಗ್ತಾಳಂದ್ರೆ ಕೆಲವೊಂದಷ್ಟು ಮಾತುಗಳಿರುತ್ತೆ ಮೇಡಮ್. ಚಿತ್ರರಂಗ ಏನಕ್ಕೆ ಆಯ್ಕೆ ಮಾಡ್ಕೊಳ್ತೀರಿ, ಬೇರೆ ಯಾವ್ದಾದ್ರು ಒಂದು ರಂಗನ ಆಯ್ಕೆ ಮಾಡ್ಕೋಬೇಕಂತೇಳಿ ಸಹಜವಾಗಿ ಒಂದು ಮಾತು ಬರುತ್ತೆ. ಹಾಗಾಗಿ ನಿಮ್ಮ ಮನೇಲೆಲ್ಲ ಯಾವ ರೀತಿ ಇದೆ ಬೆಂಬಲ ಅಂತ? ಅಲ್ಲ, ನಾನು ಇದನ್ನ ಹೇಳ್ತೀನಿ. ಈಗ ನಾವು ಚಿತ್ರರಂಗ ಅಂತ ಅಲ್ಲ, ನಾವು ಯಾವುದೇ ಫೀಲ್ಡ್ಗೆ ಹೋದ್ರೂ ಅಲ್ಲಿ ಒಂದು ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಈಗ ನಾನು ಹೇಗಿರ್ತೀನಿ ಅನ್ನೋದ್ರ ಮೇಲೆ ನನ್ನ ಸುತ್ತಮುತ್ತ ಇರೋರು ಇರ್ತಾರೆ. ನಾನು ಹೇಗೆ ಬಿಹೇವ್ ಮಾಡ್ತೀನೋ ಅದ್ರ ಮೇಲೆ ನೀವು ಬಿಹೇವ್ ಮಾಡ್ತೀರಾ. ಹಾಗಾಗಿ ಫಸ್ಟು ನಾನು ಬಿಲೀವ್ ಮಾಡ್ತೀನಿ, ನಾನು ಹೇಗೆ ನಡ್ಕೋಬೇಕು, ನಾನು ಹೇಗಿರಬೇಕು ಅನ್ನೋದನ್ನ ನಾನು ಕಲ್ತ್ಕೊಳ್ತೀನಿ. ಹಾಗೆ ನಾನು ಎಲ್ಲರ ಜೊತೆ ಇದ್ದಾಗ
ಯಾವುದೇ ರೀತಿ ತೊಂದರೆನ ಆಗಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಪೇರೆಂಟ್ಸ್, ಹೌದು ಪೇರೆಂಟ್ಸ್ ಇರೋದೇ ನಮಗೆ ಬುದ್ಧಿವಾದ ಹೇಳೋದಕ್ಕೆ, ಅದೆಲ್ಲ ನೋಡು ನೀನು ರಾಂಗ್ ವೇ ಹೋಗ್ತಾ ಇದೆಯಾ, ಅದು ಅವ್ರು ಹೇಳೋಕ್ಕೆ ಅಂತಲೇ ಇರೋದು. ಬಟ್ ಒಬ್ಬ ಇಂಡಿವಿಜುವಲ್ ಆಗಿ ಈಗ ನಮಗೂ ಡ್ರೀಮ್ ಇರುತ್ತೆ, ಒಂದು ಈ ವೇಲ್ ನಾವು ಹೋಗ್ಬೇಕಂತ ಇರುತ್ತೆ. ಸೊ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಟ್ಕೊಂಡು ಆ ವೇ ಅಲ್ಲಿ ಒಂದು ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡು ಒಂದು ಆ ವೇ ಅಲ್ಲಿ ಸಾಗಿದ್ರೆ ಏನಾದರೂ ಒಂದು ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಮೇಡಮ್, ಇವಾಗ ಚಿತ್ರರಂಗ ಅಂದರೆ ನೆಗೆಟಿವ್ ಹುಡುಕೋದು ಜಾಸ್ತಿ ಕೆಲವರು. ಸೊ ಆ ಥರದ್ದು ನಿಮ್ಗೆ ಏನಾದ್ರು ಅನುಭವ ಆಯ್ತು? ಹೌದಪ್ಪ, ನನಗೆ ಬಿಫೋರು ಸುಮಾರು ಜನ ಹೇಳ್ತಿದ್ರು ಇಲ್ಲಿ ಆ ಥರ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಏನು ಯಾವ ರೀತಿನ ಬೇಕಾದರೂ ಆಗಿರ್ಬೋದು. ಇಲ್ಲ, ಆ ಥರ ಯಾವ ಕೆಟ್ಟ ಎಕ್ಸ್ಪೀರಿಯೆನ್ಸು ನನಗಾಗಿಲ್ಲ. ಯಾಕಂದರೆ ನಾನು ನಿಮ್ಗಾಗಲೇ ಹೇಳಿದೆ ನಾನು ಹೇಗಿದ್ದೀನಿ ಅನ್ನೋ, ನಾನು ಅದನ್ನು ಫಾಲೋ ಮಾಡ್ತೀನಿ. ಹಾಗಾಗಿ ನನಗೆ ಯಾವ ಕೆಟ್ಟ ಎಕ್ಸ್ಪೀರಿಯೆನ್ಸು ನನಗಾಗಿಲ್ಲ. ಇಲ್ಲಿವರೆಗೂ ನಂಗೆ ಸಿಕ್ಕಿರೋ ಎಲ್ಲ ಜನಗಳು ಒಳ್ಳೆ ಜನಗಳೇ. ನನ್ನ ಕೆರಿಯರ್ಗೆ ಹೆಲ್ಪ್ ಆಗೋ ರೀತಿನೇ ಎಲ್ಲರೂ ನಡ್ಕೊಂಡಿದ್ದಾರೆ, ಎಲ್ಲರೂ ನಂಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಆಫರ್ಸ್ಗಳಿದೆ ನಿಮಗೆ? ಸದ್ಯಕ್ಕಿಲ್ಲ ಆಫರ್ಸ್ ಅಂತ ಏನಿಲ್ಲ. ಈ ರಿಲೀಸ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ಸಿನಿಮಾ. ಸೊ ಇದು ರಿಲೀಸ್ ಆದ್ಮೇಲೆ ನೋಡ್ಬೇಕೇನಾಗುತ್ತೆ ಅಂತ. ಓಕೆ, ನಾನು ಆರಂಭದಲ್ಲೇ ಕೇಳಿದೆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ. ಸೊ ಕೇಳಿದೆ, ಮತ್ತೆ ನಾನು ಕೇಳ್ತಿದ್ದೀನಿ ಮೇಡಮ್, ಯಾವ ರೀತಿ ನಿಮ್ಮ ಒಂದು ಪಾತ್ರ ಮೋಡಿ ಮಾಡುತ್ತೆ ಜನಗಳಿಗೆ ಅಂತ? ನನ್ನ ಒಂದು ಪಾತ್ರನ ನೀವು ತೆರೆ ಮೇಲೆ ನೋಡಿದಾಗ ವಾವ್ ಅಂತ ಹೇಳ್ತೀರಾ. ಅದೊಂದು ನಂಬಿಕೆ ನನಗಿದೆ. ಇದು ಹೇಗಿದೆ ಈ ಸಿನಿಮಾ ಅಂತ ಅಂದರೆ, ಪ್ರತಿ ಒಂದು ಸೆಕೆಂಡು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಅಂತಹ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಂದು ಪಾತ್ರ ಯಾವುದೇ ಬಂದರೂ ಕೂಡ ಒಂದು ಇಂಪ್ಯಾಕ್ಟ್ನ ತೊಗೊಂಡು ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರು ಒಂದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಇದು ಯಾಕೆ ಇದು ಇಲ್ಲಿ ಬಂದಿದೆ ಅನ್ನೋದಕ್ಕೆ ಅಲ್ಲೊಂದು ಇಂಪಾರ್ಟೆನ್ಸ್ ಇರೋ ರೀತಿ ಇದು ನೋಡ್ಕೊಂಡಿದ್ದಾರೆ. ಸೊ ನನ್ನ ಪಾತ್ರನೂ ನೋಡಿದಾಗ ಇಷ್ಟು ದಿನ ಎಲ್ಲಿದ್ಲಿ ಹುಡುಗಿ, ಯಾಕೆ ಇನ್ನೂ ಚಾನ್ಸ್ ಸಿಕ್ಕಿಲ್ಲ ಇಂಡಸ್ಟ್ರೀಲಿ ಅಂತ ಹೇಳ್ಕೊಂಡು ಎಲ್ಲರೂ ನನಗೆ ಚಾನ್ಸ್ ಕೊಡ್ತಾರೆ. ಆಫರ್ಸ್ ಬರುತ್ತೆ, ಗ್ಯಾರಂಟಿ, ಅದು ಗ್ಯಾರಂಟಿ ಬರುತ್ತೆ. ಸೊ ಆ ಮಟ್ಟಿಗೆ ನಿಮ್ಮ ಪಾತ್ರ ವರ್ಕ್ ಆಗಿದೆ ಖಂಡಿತ. ಬಟ್ ಅದನ್ನ ಆಡಿಯನ್ಸ್ ಕೂಡ ಹೇಳಬೇಕು. ನಾನು ಒಬ್ಬಳೇ ಹೇಳಿದ್ರೆ ಅದು ಸಾಕಾಗಲ್ಲ. ಅಂದರೆ ಈಗ ನಾನು ಆ ಕೆಲಸ, ಈಗ ನನ್ನ ಕೆಲಸ ನನಗೆ ಖುಷಿ ಅಂದರೆ ನನಗೆ ಅದ್ರ ಮೇಲೆ ನಂಬಿಕೆ ಇರುತ್ತೆ. ಬಟ್ ಆಡಿಯನ್ಸ್ ಹೇಗೆ ತಗೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಹೇಳಿದ್ರೆ ಹೌದು, ನಾನು ತುಂಬ ಮೋಡಿ ಮಾಡ್ತೀನಿ. ಬಟ್ ಆಡಿಯನ್ಸ್ ಅದು ಹೇಗೆ ಇಷ್ಟಪಡ್ತಾರೆ ಅನ್ನೋದು ಅದು ಅವ್ರ ಕೈಯಲ್ಲಿರುತ್ತೆ. ಸಿನಿಮಾದಲ್ಲಿ ನಟಿಸಿರುವಂಥ ನಟ ಆಗಲಿ, ನಟಿ ಆಗಲಿ, ಜಾನ್ವಿ ಮೇಡಮ್ ಆಗಲಿ, ರೂಪೇಶ್ ಶೆಟ್ಟಿ ಆಗಲಿ, ಸೊ ಎಲ್ಲ ಅವರಿಬ್ಬರು ಕೂಡ ಆ್ಯಂಕರ್ಸ್. ಸೊ ಈಗ ಸಡನ್ ಆಗಿ ಇಬ್ರು ತೆರೆ ಮೇಲೆ ಕಾಣಿಸುವಾಗ ನಮ್ಗೆ ಕಾಡೋದು ಸಹಜವಾಗಿ ಸಿನಿಮಾದಲ್ಲಿ ಅವ್ರದ್ದು ಯಾವ ರೀತಿ ಇರ್ಬೋದಪ್ಪ ಪಾತ್ರ. ನಾವೆಲ್ಲ ಟಿವಿಲೆಲ್ಲ ಆ್ಯಂಕರ್ ಆಗಿ ನೋಡಿದ್ವಿ, ಅದು ಸಹಜ ಆಗ್ಬರ್ತದೆ. ಸಿನಿಮಾದಲ್ಲೂ ಆ್ಯಂಕರ್ ಆಗಿ ಮಾಡಿರ್ಬೋದಾ ಇವರು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅವರ ಒಂದು ನಟನೆ, ಅವ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲ, ನನಗೆ ಇಬ್ಬರು ಬಗ್ಗೆನೂ ತುಂಬ ಖುಷಿ ಇದೆ. ಅಂದರೆ ಅವರು ನನಗಿನ್ನ ತುಂಬ ಸೀನಿಯರ್ಸ್ ಆ್ಯಂಡ್ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ. ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ವಿಚಾರಗಳನ್ನ ಕಲ್ತ್ಕೊಂಡೆ. ಆ್ಯಂಡ್ ಅವರಿಬ್ಬರು ಅಷ್ಟೇ ತುಂಬ ಸ್ವೀಟ್. ಏನೋ ನಾನು ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಂತ ಯಾವತ್ತೂ ತೋರಿಸ್ಕೊಂಡಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲರ ಜೊತೆನೂ ನಾರ್ಮಲ್ ಆಗೇ ಇದ್ದರು. ಸೊ ಐ ಆಮ್ ಹ್ಯಾಪಿ ಅವ್ರ ಜೊತೆ ವರ್ಕ್ ಮಾಡಿದ್ದು. ಸೊ ರೂಪೇಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ತುಂಬ ಡೆಡಿಕೇಟಿವ್ ಅವ್ರ ವರ್ಕ್ ಅಂತ ಬಂದಾಗ. ಆ್ಯಂಡ್ ತುಂಬ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್. ಎಲ್ಲರೂ ಸೇಮ್ ಒಂದೇ ಥರ ಟ್ರೀಟ್ ಮಾಡ್ತಾರೆ ಅವರು ಸೆಟ್ಟಲ್ಲಿ ಎಲ್ಲನೂ. ಸೊ ಓಕೆ. ಮತ್ತು ಕನ್ನಡ ಜನತೆ ಗೊತ್ತಿದೆ ಆಗಲೇ ಅವರು ಹೇಗೆ ಅಂತ. ನಾವು ಬಿಗ್ ಬಾಸಲ್ಲಿ ನೋಡಿದ್ದೀವಿ. ಹಂಗಾಗಿ ನಾನು ಆಗಲೇ ಅವ್ರನ್ನ ಗೆಲ್ಸ್ಬಿಟ್ಟಿದ್ದಾರೆ, ಬಿಗ್ ಬಾಸ್ನೇ ಗೆಲ್ಸ್ಬಿಟ್ಟಿದ್ದಾರೆ. ಹಾಗಾಗಿ ನಾನೇನು ಎಕ್ಸ್ಟ್ರಾ ಹೇಳಂಗಿಲ್ಲ, ಅವ್ರಿಗೆ ಗೊತ್ತಿದೆ. ಅವರು ರೂಪೇಶ್ ಅವ್ರು ಹೇಗೆ ನೋಡಿರ್ತಾರಲ್ಲ, ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದಾರೆ. ಅವ್ರು ಸೇಮ್ ಅಲ್ಲಿ ಹೇಗಿದ್ರು ಇಲ್ಲೂ ಹಾಗೆ ಅವ್ರ ವ್ಯಕ್ತಿತ್ವ ಸೇಮ್ ಇದೆ. ಜಾನ್ವಿ ಮೇಡಮ್ ಇಲ್ಲ, ಅವರು ನಾವೆಲ್ಲ ಅವರ ಒಂದು ಕಾರ್ಯಕ್ರಮಗಳೆಲ್ಲ ನಾವು ನೋಡಿ ಒಂದು ಖುಷಿ ಪಟ್ಟವರು. ಸೊ ನೀವು ಹತ್ರದಿಂದ ಸಿನಿಮಾದಲ್ಲಿ ನೋಡಿದ್ದೀರಿ, ಜೊತೆಯಲ್ಲಿ ಅಭಿನಯಿಸಿದ್ದೀರಿ. ಇಲ್ಲ, ಅವರು ಅಷ್ಟೇ ತುಂಬ ಸ್ವೀಟ್. ಅವರು ಅಂದರೆ ಹೀರೋಯಿನ್ ಅಂತ ಯಾವತ್ತೂ ಆ್ಯಟಿಟ್ಯೂಡ್ ತೋರಿಸೋದು ಅದೆಲ್ಲ ಏನೂ ಮಾಡಿಲ್ಲ. ಎಲ್ಲರ ಜೊತೆ ನಮ್ಗಳ ಜೊತೆ ಚೆನ್ನಾಗಿ ಇದ್ದು ಒಂದಷ್ಟು ಗುಡ್ ಮೆಮೊರೀಸ್ ಆಗಿದೆ. ತುಂಬ ಅಂದರೆ ಫುಡ್ ಬಗ್ಗೆ ಕಾನ್ವರ್ಸೇಷನ್ಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಒಂದು ಗುಡ್ ಬಾಂಡ್ ಬೆಳೆದಿದೆ ನಮ್ಮಿಬ್ಬರ ಮಧ್ಯೆ. ಹೇಗಿತ್ತು ಮೇಡಮ್? ಯಾಕಂದರೆ ಕಂಪ್ಲೀಟ್ಲಿ ಆ ಕಡೆ ಒಂದು ಮಲೆನಾಡು ಸೈಡೇ ಜಾಸ್ತಿ ಶೂಟ್ ಮಾಡಿರುವಂಥ ಸಿನಿಮಾ. ಸೊ ಆ ಅನುಭವ ಹೇಗಿತ್ತು ಆ ಕಾಡಲ್ಲಿ?
ನಿಮ್ದು ಇತ್ತ ಅಲ್ಲೆಲ್ಲ ಹೌದು ಇತ್ತು. ಅಂದರೆ ನಾನು ಆ ಕಡೆ ಯಾಕೆ ಹೋಗ್ಬೇಕಂತ ಇಷ್ಟಪಡ್ತೀನಿ ಅಂದರೆ ನೇಚರ್. ನಮ್ಮ ಇದ್ರ ಕಡೆಗಿನ್ನ ಆ ಕಡೆ ತುಂಬ ನೇಚರ್ ಇದೆ, ತುಂಬ ಗ್ರೀನರಿ ಇದೆ. ಅಲ್ಲಿ ಹೋಗ್ತಿದ್ದಂಗೆ ಒಂದು ಫ್ರೆಶ್ ಅಂತ ಕಾಮ್ ಪೀಸ್ ಅಂತ ಒಂದು ಫೀಲ್ ಬರುತ್ತೆ. ಹೌದು, ಅಂದರೆ ಆ ಕಾಡುಗಳಲ್ಲೂ ಅಷ್ಟೇ ನಾವು ಶೂಟ್ ಮಾಡಿದ್ವಿ ಅಲ್ಲ, ಎಷ್ಟು ಸೈಲೆಂಟ್ ಆಗಿ ಇತ್ತು. ಮತ್ತು ನನಗೆ ಅಲ್ಲಿ ತುಂಬ ಇಷ್ಟ ಆಗೋದೇನು ಗೊತ್ತಾ, ನಮ್ಮ ಕಡೆ ಆದರೆ ಈಗ ಒಂದು ದಾರಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾರೂ ಇಲ್ಲ ಅಂದರೆ ಭಯ ಆಗೋದು ಆ ಥರ ಆಗುತ್ತೆ. ಬಟ್ ಅಲ್ಲೆಲ್ಲ ಏನಿಲ್ಲ, ಎಂಥ ಕಾಡಲ್ಲಿ ಯಾರು ಹೋದ್ರೂ ಭಯ ಪಡೋ ಅಂಥದ್ದು ಏನೂ ಇರಲ್ಲ ಅಲ್ಲಿ. ಅಂಥ ಜನಗಳು ಅಷ್ಟೇ, ಅಲ್ಲಿರೋ ಎಲ್ಲ ಜನಗಳು ಆ ರೀತಿ ಅವ್ರ ವರ್ತನೆ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೊಂದು ನನಗೆ, ಮತ್ತು ಗ್ರೀನರಿ ನನಗಿಷ್ಟ, ನೇಚರು. ಅಲ್ಲಿ ಹೋದರೆ ಅದೊಂದು ಪೀಸ್ ಫೀಲ್ ಸಿಗುತ್ತೆ. ಮೊದಲೆಲ್ಲ ಆ ಥರ ಹೋಗಿ ಆ ಥರ ಕಾಡ್ಗೆಲ್ಲ ಹೋಗಿ ಎಂಜಾಯ್ ಮಾಡಿದ್ದಿದೆಯಾ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ? ಇಲ್ಲ, ಅಂದರೆ ನಾನೇನು ತುಂಬ ಟ್ರಿಪ್ಸ್ ಫ್ರೆಂಡ್ಸ್ ಜೊತೆ ಅಂತೆಲ್ಲ ನಾನು ಹೊರಗೆ ಹೋಗಿಲ್ಲ. ಈ ಸಿನಿಮಾಯಿಂದನೇ ನಾನು ಕುಂದಾಪುರಕ್ಕೆ ಫಸ್ಟ್ ಟೈಮ್ ಹೋಗಿದ್ದು. ಆ್ಯಂಡ್ ಎಲ್ಲ ಕಾಡೆಲ್ಲ ನೋಡಿ ಚೆನ್ನಾಗಿ ಅನ್ನಿಸ್ತು ನನಗೆ. ಓಕೆ ಮೇಡಮ್, ಸಿನಿಮಾದಲ್ಲಿ ಒಂದಾಡು ಮಾತ್ರ ಇವಾಗ ಬಿಡುಗಡೆ ಆಗಿರೋದು ಮೇಡಮ್. ಇನ್ನು ಮಿಕ್ಕಿದಾಡು ಇನ್ನೂ ಬರೋದಿದೆ ಅನ್ಕೊಳ್ತೀನಿ, ರಿಲೀಸ್ ಮಾಡಬೇಕಾಗಿರೋ ಆಗಿದೆ ಅನ್ಕೊಳ್ತೀನಿ. ಹೌದು. ಸೊ ಒಂದಾಡು ಆಗಿದೆ. ಸೊ ನೀವು ಸಾಂಗ್ಸ್ ಏನಾನ ಕೇಳಿದ್ದೀರಾ, ಎಲ್ಲ ಸಾಂಗ್ಸು? ಇಲ್ಲ, ನಾನು ಇನ್ನೇನು ರಿಲೀಸ್ ಸಾಂಗ್ಸ್ ನಾನು ಏನು ಕೇಳಿಲ್ಲ. ನನಗೆ ಯಾವ್ದು ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೋ ಆ ಹಾಡು ಮಾತ್ರನೇ ಕೇಳಿರೋದು. ಸರ್ ಎಲ್ಲಾನು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ, ನಿಮ್ಮ ಜನಗಳು ಯಾವಾಗ ನೋಡ್ತಾರೋ ನೀವು ಅವಾಗ ನೋಡಿ ಅಂತ. ಎಸ್ ಮೇಡಮ್, ಸಿನಿಮಾ ಇದೇ ಫೆಬ್ರವರಿ 7ಕ್ಕೆ ಬಿಡುಗಡೆ ಆಗ್ತಿದೆ. ಸೊ ನೀವು ಎಷ್ಟೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಏನು ಹೇಳ್ತೀರಿ ಆಡಿಯನ್ಸ್ಗೆ ಕೊನೆಯದಾಗಿ? ಸಿನಿಮಾ ಮೇಲೆ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಯಾಕಂದರೆ ಅದು ಹುಟ್ಟಿಸಿರೋದೇ ಜನಗಳು. ಟ್ರೈಲರ್ ಮತ್ತು ಟೀಸರ್ ರೆಸ್ಪಾನ್ಸ್ನ ನೀವು ನೋಡ್ಬೋದು. ಅದು ಒಂದು ಜನರುಗಳು ಆ ಥರ ರೆಸ್ಪಾನ್ಸ್ ಕೊಟ್ಟಿರೋದ್ರಿಂದನೇ ನಮ್ಮ ಹೋಪ್ ಏನಿದೆ ಅದು ಜಾಸ್ತಿ ಆಗಿದೆ. ಇದು ನಮ್ಮ ಒಂದು ಅಧಿಪತ್ರ ಸಿನಿಮಾ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆ್ಯಂಡ್ ಸಸ್ಪೆನ್ಸ್, ಯಾರೆಲ್ಲ ಸಸ್ಪೆನ್ಸ್ ಪ್ರಿಯರ್ ಇರ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ಬರ್ತಿರೋ ಸಿನಿಮಾಗಳೆಲ್ಲ ಜಾಸ್ತಿ ಕಮರ್ಷಿಯಲ್ಸು, ಲವ್ ಸ್ಟೋರೀಸ್, ಮಾಸ್ ಆ ಥರ ಬರ್ತಿದೆ. ಬಟ್ ಈ ಥರ ಸಸ್ಪೆನ್ಸ್ ಇಟ್ಕೊಂಡು ಈ ಥರ ಕಂಟೆಂಟ್ ಬರ್ತಾ ಇರೋದು ಕಡಿಮೆ ಸಿನಿಮಾ. ಅದರಲ್ಲಿ ನಮ್ಮದು ಒಂದು ಅಧಿಪತ್ರ. ಸೊ ಎಲ್ಲ ಥರ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರತಿ ಒಂದು ಸೆಕೆಂಡ್ ಕೂಡ ನೋಡ್ತಾ ಇದ್ದಂಗೆ ಒಂದು ಸಸ್ಪೆನ್ಸ್ ಅನ್ನೋದನ್ನ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಫೆಬ್ರವರಿ 7th ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆ್ಯಂಡ್ ನಮ್ಮೆಲ್ರಿಗೂ ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ಸಿಗೋಣ, ಥ್ಯಾಂಕ್ ಯು ಸರ್. ಬಿಡುಗಡೆ ಆದ ನಂತರ ಸಿಗೋಣ ಮೇಡಮ್. ಖಂಡಿತ ಸಿಗೋಣ.